ಯತ್ನಾಳ್ ಹಾಳಾಗಿ ಹೋಗ್ಲಿ, ಯತ್ನಾಳ್ ಹಾಳಾಗ್ಲಿ ಎಂದ ರೆಬಲ್ ಶಾಸಕ. ಯತ್ನಾಳ್ ಬಣದ ಶಾಸಕನಿಂದಲೇ ಗುನ್ನ. ಮಾತಿನಲ್ಲೇ ಯತ್ನಾಳ್ಗೆ ಬಿಪಿ ಹರೀಶ್ ಮಾಂಜ ಕೊಟ್ಟಿದ್ದಾರೆ. ತನ್ನದೇ ಬಣದ ಶಾಸಕನಿಂದ ಯತ್ನಾಳ್ಗೆ ಬೈಗುಳ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯತ್ನಾಳು ಹಾಳಾಗಿ ಹೋಗ್ಲಿ, ಯಡಿಯೂರಪ್ಪನ ಹಾಳಾಗಿ ಹೋಗ್ಲಿ, ನನಗೇನು ಯತ್ನಾಳ್ ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳ್ ಬಿಜಾಪುರ, ನಾನು ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥವ್ನು. ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿ ಅವರಾಗಲಿ ಅವರಿಂದ ಪ್ರಭಾವಿತನಾದಂಥವನಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯತ್ನಾಳು ಹಾಳಾಗಿ ಹೋಗ್ಲಿ, ಯಡಿಯೂರಪ್ಪನ ಹಾಳಾಗಿ ಹೋಗ್ಲಿ, ನನಗೇನು ಯತ್ನಾಳ್ ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳ್ ಬಿಜಾಪುರ, ನಾನು ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥವ್ನು. ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿ ಅವರಾಗಲಿ ಅವರಿಂದ ಪ್ರಭಾವಿತನಾದಂಥವನಲ್ಲ. ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವು. ನಾಳೆ ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ಭ್ರಷ್ಟರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋರನ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಎಂಥ ಅನ್ಯಾಯ ರೀ! ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇರ್ತಾನೆ, ಅವನನ್ನು ತೆಗೆದು ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ನಾಯಕರು ಹಾಕ್ತಾರೆ ಅಂದರೆ ಕಾಂಗ್ರೆಸ್ಸಿಗೆ ದ್ರೋಹ ಮಾಡ್ದಂಗಲ್ವಾ? ಅದೇ ರೀತಿ ಕಾಂಗ್ರೆಸ್ಸಿನ ವಿರುದ್ಧ ವೀಕ್ ಅಭ್ಯರ್ಥಿಗಳನ್ನು BJPಯವರು ನಿಲ್ಲಿಸ್ತಾರೆ ಅಂದರೆ BJP ಪ್ರಾಮಾಣಿಕರಿಗೆ ಅನ್ಯಾಯ ಮಾಡ್ದಂಗಲ್ವಾ? ಇದನ್ನು ಯಡಿಯೂರಪ್ಪರು ಮಾಡಿರಲಿ, ಯತ್ನಾಳ್ ಮಾಡಿರಲಿ, ಸತ್ಯ ಆದರೆ ಎಲ್ಲರನ್ನೂ ಕೂಡ ಖಂಡಿಸ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಏಕಾಏಕಿ ಯತ್ನಾಳ್ ವಿರುದ್ಧ ಹರೀಶ್ ಫುಲ್ ಬಿಪಿ ಹರೀಶ್ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ. ಸುದ್ದಿಗೋಷ್ಠಿಯಲ್ಲೇ ಯತ್ನಾಳ್ಗೆ ಬಿಪಿ ಹರೀಶ್ ತರಾಟೆ ತೆಗೆದುಕೊಂಡಿದ್ದಾರೆ. ನಂಗೆ ಶಾಸಕ ಯತ್ನಾಳ್ ಅನಿವಾರ್ಯ ಅಲ್ಲ, ಅವರು ವಿಜಯಪುರ, ನಂದು ದಾವಣಗೆರೆ ಅಂತ ಹೇಳಿದ್ದಾರೆ. ಅವರಿಂದ ನನಗೇನು ಕೂಡ ಆಗಬೇಕಿಲ್ಲ ಅನ್ನೋದಾಗಿ ಹರೀಶ್ ಹೇಳಿದ್ದಾರೆ. ಹರೀಶ್ ಓಪನ್ ಟಾಕ್ ನಿಂದ ಯತ್ನಾಳ್ ಟೀಮ್ ಫುಲ್ ಶಾಕ್. ಗುರಿ ಮುಟ್ಟುವ ಮೊದಲೇ ಯತ್ನಾಳ್ ಟೀಮ್ ಕವಲುದಾರೆ. ಸದ್ಯ ಈಗ ಯತ್ನಾಳ್ ಟೀಮ್ ಒಡೆದು ಹೋಗ್ಬಿಡ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಬಿಪಿ ಹರೀಶ್ ಅವರ ಮಾತು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಬಿಪಿ ಹರೀಶ್ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ, ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ರು. ಆದರೆ ಯತ್ನಾಳ್ ಹಾಳಾಗಲಿ ಅನ್ನೋದಾಗಿ ಒಂದು ಮಾತನ್ನ ಆಡುಬಿಟ್ಟಿದ್ದಾರೆ. ಮಾತಿನ ಮೂಲಕವಾಗಿ ಯತ್ನಾಳ್ಗೆ ಬಿಪಿ ಹರೀಶ್ ಮಾಂಚವನ್ನ ಕೊಟ್ಟಿದ್ದಾರೆ. ತನ್ನದೇ ಬಣದ ಶಾಸಕನಿಂದ ಈಗ ಯತ್ನಾಳ್ ಅವರಿಗೆ ಬೈಗುಳದ ಮಾತುಗಳು ಕೇಳಿ ಬರ್ತಾ ಇದೆ. ಏಕಾಏಕಿಯಾಗಿ ಯತ್ನಾಳ್ ಅವರ ವಿರುದ್ಧ ಬಿಪಿ ಹರೀಶ್ ಅವರು ಫುಲ್ ಬಿಪಿ ರೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತ ಹೊತ್ನಲ್ಲಿ ಯತ್ನಾಳ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನಗೆ ಶಾಸಕ ಯತ್ನಾಳ್ ಅನಿವಾರ್ಯ ಅಲ್ಲ, ಅವರು ವಿಜಯಪುರ, ನಂದು ದಾವಣಗೆರೆ ಅನ್ನುವಂತ ದಾಟಿಯಲ್ಲಿ ಮಾತನಾಡಿದ್ದಾರೆ. ಅವರಿಂದ ನನಗೆ ಏನು ಕೂಡ ಆಗಬೇಕಾಗಿಲ್ಲ ಅನ್ನೋ ಮಾತಾಡಿದ್ದಾರೆ. ಸದ್ಯ ಹರೀಶ್ ಓಪನ್ ಟಾಕ್ ನಿಂದ ಯತ್ನಾಳ್ ಟೀಮ್ ಶಾಕ್ ಆಗ್ಬಿಟ್ಟಿದ್ದಾರೆ. ಸದ್ಯ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋದಾಗಿ ಬಿಜೆಪಿಯ ಹಿರಿಯ ಶಾಸಕ ಯತ್ನಾಳ್ ಅಂಡ್ ರೆಬಲ್ ಟೀಮ್ ರೆಡಿಯಾಗಿ ಹಲವು ಕಸರತ್ತುಗಳನ್ನ ಮಾಡ್ತಾ ಇದೆ. ಆದರೆ ಆ ರೆಬಲ್ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರುವಂತಹ ಬಿಪಿ ಹರೀಶ್ ಅವರೀಗ ಯತ್ನಾಳ್ ಅವರ ಮೇಲೆ ಕಂಪ್ಲೀಟ್ ಗರಂ ಆಗಿಬಿಟ್ಟಿದ್ದಾರೆ. ಹಾಗಾಗಿನೇ ಅವರು ವಿಜಯಪುರ, ನಂದು ದಾವಣಗೆರೆ, ನನಗವರ ಅನಿವಾರ್ಯತೆ ಇಲ್ಲ ಅನ್ನೋದಾಗಿ ಫುಲ್ ಗರಂ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಈ ಓಪನ್ ಸ್ಟೇಟ್ಮೆಂಟ್ಗಳಿಂದ ಯತ್ನಾಳ್ ಟೀಮ್ ಶಾಕ್ ಆಗಿದೆ. ಗುರಿ ಮುಟ್ಟುವ ಮೊದಲೇ ಯತ್ನಾಳ್ ಟೀಮ್ ಕವಲುದಾರಿಯನ್ನ ಹಿಡಿತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ.